ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ, ಹೈಕಮಾಂಡ್ ಅಂಗಳದಲ್ಲಿ ಪವರ್ ಗೇಮ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ, ಹೈಕಮಾಂಡ್ ಅಂಗಳದಲ್ಲಿ ಪವರ್ ಗೇಮ್. ರಾಹುಲ್ ಗಾಂಧಿ ಕೈ ಸೇರಿದ ಸೀಕ್ರೆಟ್ ರಿಪೋರ್ಟ್. ಪ್ರತ್ಯೇಕ ಬೇಡಿಕೆ ಇಟ್ಟ ಸಿದ್ದರಾಮಯ್ಯ, ಡಿಕೆಶಿ. ಸಿದ್ದು ಡಿಕೆ ಲಿಸ್ಟ್ ನೋಡಿ ವರಿಷ್ಠರೇ ಶಾಕ್ ಆಗಿದ್ದಾರೆ. ಹೈಕಮಾಂಡ್ ತೀರ್ಪಿನ ಮೇಲೆ ಸರ್ಕಾರದ ಭವಿಷ್ಯ ಇದೆ. ದೆಹಲಿಯಲ್ಲಿ ಕರ್ನಾಟಕದ ಕದನವೇ ಕುತೂಹಲ. ಯಾರಿಗೆ ಸಿಗುತ್ತೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್? ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಬೇಡಿಕೆ ಏನ್ ಹಾಗಾದ್ರೆ? ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಕುರ್ಚಿ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಶತಾಯಗತಾಯ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ರೆ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ನಾನು ಸಿದ್ಧ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ. ಹಾಗಾಗಿ ಒಂದು ಕುರ್ಚಿ ಕದನದ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಸದ್ಯಕ್ಕೆ ಮುಂದಿರುವಂತಹ ಎಲೆಕ್ಷನ್ ಫೇಸ್ ಮಾಡೋದು ಹೆಂಗೆ ಅನ್ನೋದು ಕೂಡ ಒಂದು ದೊಡ್ಡ ತಲೆಬಿಸಿ ಆಗಿದೆ. ಒಟ್ಟಿನಲ್ಲಿ ಒಂದು ಹೈಕಮಾಂಡ್ ಅಂಗಳಕ್ಕೆ ಒಂದು ಪವರ್ ಗೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಕೂಡ ರಾಹುಲ್ ಗಾಂಧಿಯವರ ಕೈ ಸೇರಿದೆ. ಹಾಗಾಗಿ ರಾಹುಲ್ ಗಾಂಧಿಯವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಜೊತೆಗೆ ಏನಾಗತ್ತೆ ಸರ್ಕಾರದ ಭವಿಷ್ಯ ಎಂಬುದು ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಇನ್ನು ಸಿದ್ದರಾಮಯ್ಯ ಅವರ ಬೇಡಿಕೆ, ಡಿಕೆ ಅವರ ಬೇಡಿಕೆ ನೋಡಿ ಶಾಕ್ ಆಗಿದ್ದಾರೆ ವರಿಷ್ಠರು. ಡಿಕೆಶಿ ಸೈಲೆಂಟ್ ಮಾಡಲು ಸಂಪುಟ ಸರ್ಜರಿ ಅಸ್ತ್ರ. ಸಿದ್ದರಾಮಯ್ಯ ಇಟ್ಟಿರುವ ಬೇಡಿಕೆಗಳೇನು ಹಾಗಾದ್ರೆ? ಕ್ಷಣವೇ ಸಂಪುಟ ಪುನರ್ರಚನೆ ಮಾಡಬೇಕು, ಹೊಸ ಶಾಸಕರಿಗೆ ಅವಕಾಶ ಮಾಡಿಕೊಡಬೇಕು, ಖಾಲಿ ಇರುವ 3 ಸ್ಥಾನಗಳನ್ನ ಭರ್ತಿ ಮಾಡಬೇಕು, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಿರ್ಧಾರವನ್ನ ತಿಳಿಸಿ, ನಾಯಕತ್ವ ಗೊಂದಲಕ್ಕೆ ಇತಿಶ್ರೀ ಹಾಡಬೇಕು. ಇನ್ನು ಡಿಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಮಾಡಬೇಕು ಅಂತ ಅಂದ್ರೆ ಸಂಪುಟ ಸರ್ಜರಿ ಅಸ್ತ್ರ ಉಪಯೋಗಿಸಬೇಕು ಅಂತ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಯಾಕೆಂತಂದ್ರೆ ಸಚಿವ ಸಂಪುಟ ಒಂದು ವೇಳೆ ಪುನರ್ರಚನೆ ಆದ್ರೆ ಆಗ ಈ ಒಂದು ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಈಗ ಸಾಕಷ್ಟು ಶಾಸಕರು ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಮನವಿ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಹೈಕಮಾಂಡ್ನ ಭೇಟಿ ಮಾಡ್ಲಿಕ್ಕೂ ಕೂಡ ನಾನಾ ರೀತಿಯ ಕಸರತ್ತನ್ನ ಮಾಡಿದ್ರು. ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಲಾಭಿ ಕೂಡ ಮಾಡಿದ್ರು. ಹಾಗಾಗಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ರಿಪೋರ್ಟ್ ಈಗ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಆ ರಿಪೋರ್ಟ್ಗಳನ್ನ ಪರಿಶೀಲನೆ ಮಾಡಿ ಅದಾದ ನಂತರ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಇಟ್ಟಿರುವ ಬೇಡಿಕೆಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ತಕ್ಷಣವೇ ಸಂಪುಟ ಪುನರ್ರಚನೆ ಮಾಡಬೇಕು. ಯಾಕೆಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ವಿರೋಧ ಪಕ್ಷದವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾದ್ರೂ ನೀವು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಎಂಬ ಬೇಡಿಕೆಯನ್ನು ಇರಿಸಿದ್ದಾರೆ. ಇನ್ನು ಇದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬೇಡಿಕೆ ಇರಿಸಿದ್ದಾರೆ. ಹಾಗಾದ್ರೆ ಅವರ ಬೇಡಿಕೆಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ನನ್ನ ಅಧ್ಯಕ್ಷತೆಯಲ್ಲಿ ಪಕ್ಷ ದಾಖಲೆಯ ಗೆಲುವು, ಇದಕ್ಕೆ ಸೂಕ್ತ ಮಾನ್ಯತೆ ಪ್ರತಿಫಲ ಸಿಗಬೇಕು, ಈ ಅವಧಿಯಲ್ಲೇ ಸಿಎಂ ಸ್ಥಾನಕ್ಕೆ ಅವಕಾಶ ಕೊಡಿ, ತಮ್ಮದೇ ನಾಯಕತ್ವದಲ್ಲಿ ಸಂಪುಟ ಪುನರ್ರಚನೆ ಆಗಲಿ, ಸಿಎಂ ಹುದ್ದೆ ಸಿಕ್ಕರೆ ಕೆಪಿಸಿಸಿ ಕುರ್ಚಿ ಬಿಡಲು ಸಿದ್ಧ, ಅಧಿಕಾರ ಹಂಚಿಕೆ ಮಾತುಕತೆ ಕಾರ್ಯರೂಪಕ್ಕೆ ತನ್ನಿ. ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇರಿಸಿದ್ದಾರೆ ಹೈಕಮಾಂಡ್ ಮುಂದೆ. ನನ್ನ ಅಧ್ಯಕ್ಷತೆಯಲ್ಲಿ ಪಕ್ಷ ದಾಖಲೆಯ ಗೆಲುವು ಸಾಧಿಸಿದೆ, ಹಾಗಾಗಿ ಈ ಒಂದು ಅಂಶವನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಇದಕ್ಕೆ ಒಂದು ಸೂಕ್ತವಾದ ಮಾನ್ಯತೆಯನ್ನು ಕೊಡಬೇಕಾಗತ್ತೆ. ಇದಕ್ಕೆ ನಾನು ಮಾಡಿದಂಥ ಒಂದು ಪಟ್ಟಂತಹ ಕಷ್ಟ ಆಗಿರ್ಬೋದು, ಅದಕ್ಕೆ ಪ್ರತಿಫಲ ಸಿಗಬೇಕು ಅಂತಂದರೆ ಈ ಅವಧಿಯಲ್ಲೇ ನಾನು ಸಿಎಂ ಆಗಬೇಕು, ಆ ಒಂದು ಸಿಎಂ ಸ್ಥಾನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೂಡ ಆ ಒಂದು ಸೀಕ್ರೆಟ್ ರಿಪೋರ್ಟ್ ಏನು ಸಲ್ಲಿಕೆ ಆಗಿದೆ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಆ ಒಂದು ರಿಪೋರ್ಟ್ನಲ್ಲಿ ಸಾಕಷ್ಟು ಅಂಶಗಳನ್ನು
ಉಲ್ಲೇಖ ಮಾಡಿದ್ದಾರೆ. ಇನ್ನು ತಮ್ಮದೇ ನಾಯಕತ್ವದಲ್ಲಿ ಸಂಪುಟ ಪುನರಚನೆ ಆಗಲಿ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರಚನೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾಯಕತ್ವ ಬದಲಾವಣೆಗೆ ತೊಂದರೆ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ. ಒಂದು ವೇಳೆ ನಾನು ಸಿಎಂ ಆದ ನಂತರ ನೀವು ಸಚಿವ ಸಂಪುಟ ಪುನರಚನೆ ಮಾಡಿ, ನನ್ನ ನಾಯಕತ್ವದಲ್ಲಿ ಒಂದು ಸಚಿವ ಸಂಪುಟ ಪುನರಚನೆ ಮಾಡಿ ಅಂತ ಕೂಡ ಈ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸಿಎಂ ಹುದ್ದೆ ಏನಾದರೂ ನನಗೆ ಸಿಕ್ಕಿದ್ರೆ ಆಗ ಕೆಪಿಸಿಸಿ ಕುರ್ಚಿ ಏನಿದೆ ಅದನ್ನು ನಾನು ಬಿಡ್ಲಿಕ್ಕೂ ಕೂಡ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಕೆಪಿಸಿಸಿ ಹುದ್ದೆಯ ಆಕಾಂಕ್ಷಿಯಾಗಿದ್ದಾರೆ. ಅವರು ಎಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ ಕೆಪಿಸಿಸಿ ಹುದ್ದೆಯ ಆಕಾಂಕ್ಷಿಯಾಗಿದ್ದೀನಿ ಅಂತ. ಹಾಗಾಗಿ ಒಂದು ವೇಳೆ ನೀವು ಯಾರಿಗೆ ಬೇಕಾದರೂ ಕೂಡ ಆದರೆ ನನಗೆ ಸಿಎಂ ಹುದ್ದೆ ಬೇಕೇ ಬೇಕು ಅಂತ ಸದ್ಯಕ್ಕೆ ಈ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಮಾತುಕತೆ ಏನಿದೆ ಅಂದರೆ ಈಗ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಅಂದರೆ ಈಗ ಡಿಸೈಡ್ ಮಾಡಬೇಕಾಗಿತ್ತು ಯಾರು ಸಿಎಂ ಆಗಬೇಕು ಅಂತ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳಾಗಿತ್ತು ಹೈಕಮಾಂಡ್ ಮಟ್ಟದಲ್ಲಿ. ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ರಾಹುಲ್ ಗಾಂಧಿ, ವೇಣುಗೋಪಾಲ್ ಸುರ್ಜೇವಾಲಾ, ಹೀಗೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ದೊಡ್ಡ ಮಾತುಕತೆ ಆಗಿತ್ತು, ಚರ್ಚೆ ಆಗಿತ್ತು ಒಂದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ. ಅದೆಲ್ಲವನ್ನು ಕೂಡ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಕೊಟ್ಟ ಮಾತಿನಂತೆ ಕಾರ್ಯರೂಪಕ್ಕೆ ತನ್ನಿ ಅಂತ ಕೆಲವೊಂದಿಷ್ಟು ಬೇಡಿಕೆಯನ್ನು ಇರಿಸಿದ್ದಾರೆ.